ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ತರಗತಿಯಲ್ಲಿ ನಾವು ಗಣಿತಕ್ಕೆ ಸಂಬಂಧಿಸಿದಂತೆ 6ನೇ ತರಗತಿ ಏನಿದೆ. ಸೊ ಇಲ್ಲಿ ನಾವಿವಾಗ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಏನೆಲ್ಲ MCQs ಬರುತ್ತೆ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ. ಮನು ವಿವಿಧ ರಾಜ್ಯಗಳ ಜನಸಂಖ್ಯೆಯನ್ನ ಪಟ್ಟಿ ಮಾಡಿದಾಳೆ. ಓಕೆ, ಅದರಲ್ಲಿ ಕರ್ನಾಟಕದ ಜನಸಂಖ್ಯೆ 6,82,50,000 ಇದೆ. ಇದನ್ನು ನಾವು ಸಂಖ್ಯೆಯಲ್ಲಿ ಬರೆದಾಗ ಯಾವುದು ಸರಿ ಅಂತ ಇದೆ. ಸೊ ಆಪ್ಷನ್ ಎ ಇದೆ, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ಇದೆ. ಸೊ ಇವಾಗ ಇದನ್ನ ನೋಡಿದ ಕೂಡಲೇ ನಿಮಗೆ ಗೊತ್ತಾಗುತ್ತೆ 6,82,56,000. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಒಂದು ಕ್ರೀಡಾಂಗಣವು 1,32,000 ಆಸನಗಳನ್ನ ಹೊಂದಿದೆ. ಓಕೆ, ಅಂದ್ರೆ ಇವಾಗ ಒಂದು ಕ್ರೀಡಾಂಗಣ ಇದೆ. ಆ ಕ್ರೀಡಾಂಗಣದಲ್ಲಿ ಎಷ್ಟು ಜನ ಕುತ್ಕೋಬಹುದು ಅಂತ ಹೇಳಿದ್ರೆ 1,32,000 ಆಸನಗಳನ್ನ ಅದು ಹೊಂದಿದೆ. ಆಸನಗಳ ಸಂಖ್ಯೆನ ಪದಗಳಲ್ಲಿ ಬರೆದಾಗ ಅಂತ ಇದೆ. ಓಕೆ, 1,32,000 ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ಹೆಚ್ಚು ಬೆಲೆಯನ್ನ ಹೊಂದಿರುವಂತ ವಾಹನ ಯಾವುದು? ಇದು ನೋಡಿ, ಇದು ಎಷ್ಟಿದೆ? ಇದು 12 ಲಕ್ಷ. ಓಕೆ, ಇದು 12 ಲಕ್ಷ. ಇದು ಬಸ್ ಬಂದು 2,55,90,000 ಅಂಡ್ ಇದು 1,90,000 ಅಂಡ್ ಇದು 1,54,320 ರೂಪಾಯಿ. ಸೊ ಹಾಗಾಗಿ ಇಲ್ಲಿ ಅತಿ ಹೆಚ್ಚು ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಬಸ್ಸು. ಓಕೆ, ಇನ್ನು ಮುಂದಿನ ಪ್ರಶ್ನೆ. 9,99,899 ಈ ಸಂಖ್ಯೆ 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಆಗೋದಕ್ಕೆ ಸೇರಿಸಬೇಕಾದಂತ ಸಂಖ್ಯೆ ಎಷ್ಟು? ಇದು 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಆಗ್ಬೇಕು ಅಂತ ಅಂದ್ರೆ ಸೇರಿಸಬೇಕಾದಂತ ಸಂಖ್ಯೆ ಎಷ್ಟು? 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಆಗ್ಬೇಕು. ಸೊ ಹಾಗಾದ್ರೆ ಎಷ್ಟು ಸೇರಿಸ್ಬೇಕು? ಈಗ ನೋಡಿ, 9 ಸೇರಿಸಿದ್ರೆ ಏನಾಗುತ್ತೆ? ಇದು ಅಷ್ಟೇ, ಏನು ಅತಿ ದೊಡ್ಡ ಸಂಖ್ಯೆ ಆಗುತ್ತೆ, ಬಟ್ ಅಷ್ಟೊಂದು ದೊಡ್ಡ ಸಂಖ್ಯೆ ಏನಾಗಲ್ಲ. ಓಕೆ, ಇನ್ನು 10 ಸೇರಿಸಿದ್ರೆ ಎಷ್ಟಾಗುತ್ತೆ? ಎಷ್ಟಾಗುತ್ತೆ? ಎಲ್ಲವೂ 999 ಆಗುತ್ತೆ. ಆದ್ರೆ ಇಲ್ಲಿ ನಾವು 100 ಅನ್ನ ಆಡ್ ಮಾಡಿದ್ರೆ ಏನಾಗುತ್ತೆ? ಇದು 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಆಗುತ್ತೆ. ಓಕೆ, ಅದೇ ಇಲ್ಲಿ 900 ಸೇರಿಸಿದ್ರೆ ಅದು 6 ಅಂಕಿ ಆಗಲ್ಲ, 7 ಅಂಕಿ ಆಗುತ್ತೆ. ಓಕೆ, ಸೊ ಹಾಗಾಗಿ 100 ಅನ್ನೋದು ಸರಿಯಾದಂತ ಉತ್ತರ. 10,010 ರೂಪಾಯಿ ಈ ಸಂಖ್ಯೆ 5 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಆಗೋದಕ್ಕೆ ಕಳೆಯಬೇಕಾದಂತ ಸಂಖ್ಯೆ ಯಾವುದು? ಈಗ ನೋಡಿ, ಇಲ್ಲಿ ಎಷ್ಟಿದೆ? 1 2 3 4 5 5 ಸಂಖ್ಯೆಗಳಿದೆ. ಈ 5 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಆಗ್ಬೇಕದು. ಹಾಗಾದ್ರೆ ಕಳೆಯಬೇಕಾದಂತ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಈಗ ನೋಡಿ 10010 ಇದನ್ನ ನಾವು 100 ಇಂದ ಕಳೆದಾಗ ಎಷ್ಟು ಬರುತ್ತೆ? ಎಷ್ಟಾಗುತ್ತೆ? ಇದು 4 ಅಂಕಿ ಆಗುತ್ತೆ. ಸೊ ಇದು ಅಲ್ಲ. ಓಕೆ, 10010 ಇದನ್ನ 10 ರಿಂದ ಕಳೆದಾಗ ಇದು 5 ಅಂಕಿ, ಅಂದ್ರೇನು 10,000 ರೂಪಾಯಿ ಆಗುತ್ತೆ. ಇಫ್ ಸಪೋಸ್ ಅದೇ 1 ರಿಂದ ಕಳೆದ 10010, ಓಕೆ, ಅದು ಎಷ್ಟಾಗುತ್ತೆ? ಸೊ ಹಾಗಾಗಿ ಅತಿ ಚಿಕ್ಕ ಸಂಖ್ಯೆ ಯಾವ್ದಾಗುತ್ತೆ ಇಲ್ಲಿ? 10,000. ಸೊ ಹಾಗಾಗಿ 10 ಕಳೆಯಬೇಕಾದಂತ ಸಂಖ್ಯೆ. ಓಕೆ, ಇನ್ನು 50 ಎಷ್ಟು? 5,46,238 ಇದರ ವಿಸ್ತಾರ ರೂಪ ಯಾವುದು? 5 ಲಕ್ಷ. ಹೌದಾ? 5 ಲಕ್ಷ ಇದು ಕರೆಕ್ಟ್ ಇದೆ. ಓಕೆ, ಇಲ್ಲಿ ಎಷ್ಟಿದೆ?
ಇಲ್ಲೂ ಕೂಡ ಎಷ್ಟಿದೆ, ಇಲ್ಲಿ 10,000 ಇದೆ ಅಂಡ್ ಇಲ್ಲಿ ಬಂದು 6,000 ಇದೆ, +2 ಇದೆ, ಇಲ್ಲಿ 100 ಇದೆ, ಇಲ್ಲಿ +3 ಇದೆ. ನೋಡಿ ಇಲ್ಲಿ ಎರಡು ಆಪ್ಷನ್ ಕೂಡ ಕರೆಕ್ಟ್ ಅಂದ್ರೆ ಸರಿಯಾಗಿ ಅಂದ್ರೆ ಎರಡು ಆಪ್ಷನ್ ಇಲ್ಲಿ ಸೇಮ್ ಇದೆ ಅಂತ ಅನಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಸರಿಯಾದಂತ ಆಪ್ಷನ್ ಎ. ಓಕೆ, ಅಂದ್ರೆ 5,46,000 ಓಕೆ 46,238. ಓಕೆ, ಇನ್ನು 7ನೇ ಪ್ರಶ್ನೆ. ಇದು ನೋಡಿ ಎಷ್ಟಾಗುತ್ತೆ, ಇದು 6 ಲಕ್ಷದ 1 2 3 4 ಅಂದ್ರೇನು 40,042 ಆಗುತ್ತೆ ಅಲ್ವಾ? ಇದು ನೋಡಿ ಇಲ್ಲಿ 2 × 1,000 ಅಂದ್ರೆ ಇದು ಓಕೆ, ಪ್ಲಸ್ 0 × 100 × 0 that is 0 and 3 × 10 30 plus 8. ಸೊ ಎಷ್ಟಾಗುತ್ತೆ ಇಲ್ಲಿ 6,42,038 ರೂಪಾಯಿ. ಸೊ ಇಲ್ಲಿ ಸರಿಯಾದಂತ ಆಪ್ಷನ್ ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 8ನೇ ಪ್ರಶ್ನೆ. 64,30,182. ಇದರಲ್ಲಿ 3ರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ 30,000 ಅಂತ ಹೇಳಿದ್ವಿ. ಸೊ ಇದರ ಸ್ಥಾನ ಬೆಲೆ ಬಂದು ಎಷ್ಟಾಗುತ್ತೆ? 30,000 ಆಗುತ್ತೆ. ಇನ್ನು 9ನೇ ಪ್ರಶ್ನೆ. 75,46,502 ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರೆದಾಗ 7ರ ಸ್ಥಾನ ಬೆಲೆ ಏನಾಗುತ್ತೆ? ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಅಂದ್ರೆ 75 ಇದೆ ಅಲ್ವಾ, ಅಂದ್ರೆ 75 lakhs ಇದೆ. ಸೊ ಇದನ್ನ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರೆದಾಗ ಅದು ಏನಾಗುತ್ತೆ? 7 million ಅಂತ ಅಂತೀವಿ. ಓಕೆ, ಇನ್ನು 10ನೇ ಪ್ರಶ್ನೆ. 9,99,999 ಇದಕ್ಕೆ 1ಅನ್ನ ನಾವು ಆಡ್ ಮಾಡಿದಾಗ ದೊರೆಯುವಂತ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ದಟ್ ಇಸ್ 10 ಲಕ್ಷ ನಮಗೆ ದೊರೆಯುವಂತದ್ದು. ಹೌದಲ್ವಾ? ಇನ್ನು 11ನೇ ಪ್ರಶ್ನೆ. 54,04,190 ಇದನ್ನ ಭಾರತೀಯ ಪದ್ಧತಿಯಲ್ಲಿ ಅಲ್ಪ ವಿರಾಮ ಬಳಸಿದಾಗ ಯಾವ ತರ? ಈಗ ಆಲ್ರೆಡಿ ನಾನು ಭಾರತೀಯ ಪದ್ಧತಿಯಲ್ಲಿ ನಾನು ಆಲ್ರೆಡಿ ಕಾಮ ಹಾಕೊಂಡಿದ್ದೀನಿ. ಸೊ ಸರಿಯಾದಂತ ಆಪ್ಷನ್ ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫಲಕಗಳಲ್ಲಿರುವಂತಹ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಬರೆದಾಗ, ಏರಿಕೆ ಕ್ರಮದಲ್ಲಿ ಅಂದ್ರೆ ಫಸ್ಟ್ ಏನ್ ಬರುತ್ತೆ? 99 ಬರುತ್ತೆ. ಆಮೇಲೆ 9,009 ರೂಪಾಯಿ ಬರುತ್ತೆ. ಹೌದಲ್ವಾ? ಆಮೇಲೆ 9,009 ರೂಪಾಯಿ ಬರುತ್ತೆ. ಅದಾದ ನಂತರ 9,099 ಬರುತ್ತೆ. ಅದಾದ ನಂತರ 9,999 ಬರುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು 13ನೇ ಪ್ರಶ್ನೆ. ವಸ್ತುಗಳ ಬೆಲೆಯನ್ನ ಇಳಿಕೆ ಕ್ರಮದಲ್ಲಿ ಬರೆದಾಗ, ಇಳಿಕೆ ಕ್ರಮ ಅಂದ್ರೆ ಏನು? ಫಸ್ಟ್ ಹೈಯೆಸ್ಟ್ ಇಂದ ಲೋಯೆಸ್ಟ್ ಬರಿಬೇಕು. ಇದು ಎಷ್ಟಿದೆ? ಇದು 43,000 ಇದೆ, ಇದು 25,000 ಇದೆ, ಇದು 35,000 ಇದೆ, ಇದು 12,000 ಇದೆ ರೌಂಡ್ ಫಿಗರ್ ಅಲ್ಲಿ ತಗೊಂಡಾಗ. ಸೊ ಫಸ್ಟ್ ಏನ್ ಮಾಡ್ಬೇಕು? ಆಲ್ಮೈರಾ ಅಂತ, ಇದು ಏನಂತೀವಿ? ಮಂಚ ಅಲ್ವಾ? ಸೊ ಮಂಚ ಫಸ್ಟ್ ಬರುತ್ತೆ. ಆಮೇಲೆ ಸೋಫಾ 35,000 ಬರುತ್ತೆ. ಆಮೇಲೆ ಆಲ್ಮೈರಾ 25,000. ಆಮೇಲೆ ಫ್ರಿಡ್ಜ್ 12,000. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 3, 6, 0, 2, 4 ಈ ಅಂಕೆಗಳನ್ನ ಬಳಸಿ ಬರೆಯಬಹುದಾದಂತ 5 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಅಂತ ಇದೆ. 5 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಅಂದಾಗ ಈಗ ನೋಡಿ, ಫಸ್ಟ್ 6 ತಗೊಳ್ಳೋಣ. ಅದಾದ ನಂತರ 4 ದೊಡ್ಡದು, ಅದಾದ ನಂತರ ದೊಡ್ಡದು 3, ಅದಾದ ನಂತರ 2 ದೊಡ್ಡದು, ಅದಾದ ನಂತರ 0. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಯಾವುದು? 6, 4, 3, 2, 0 ಇಸ್ ದ ರೈಟ್ ಆನ್ಸರ್. 10 ಮಿಲಿಯನ್ಗಳಲ್ಲಿರುವಂತಹ ಲಕ್ಷಗಳ ಸಂಖ್ಯೆ ಎಷ್ಟು? 10 ಮಿಲಿಯನ್ ಅಂದ್ರೇನು? 10 ಮಿಲಿಯನ್. ಓಕೆ, 1 million is equal to 10 ಲಕ್ಷ. ಹೌದಲ್ವಾ? ಸೊ ಇಲ್ಲಿ ನೋಡಿ 1 ಮಿಲಿಯನ್ ಅಂದ್ರೆ ಎಷ್ಟು ಲಕ್ಷ? 1 million is equal to 10 lakh. ಹೌದಲ್ವಾ? ಸೊ 10 ಮಿಲಿಯನ್ ಅಂತ ಅಂದ್ರೆ ಏನಾಗತ್ತೆ?
100 ಆಗುತ್ತೆ. ಸೊ ಸರಿಯಾದಂತ ಆಪ್ಷನ್ ಯಾವುದು? 100. 1 ಬಿಲಿಯನ್ ಎಷ್ಟು ಕೋಟಿಗಳಿಗೆ ಸಮ? ನೋಡಿ 100 ಕ್ರೋರ್ಸ್ಗೆ ಅದು ಸಮ. ಓಕೆ, 1 ಬಿಲಿಯನ್. ಇನ್ನು 8,99,999 ಮುಂದಿನ ಸಂಖ್ಯೆ ಎಷ್ಟು? ಮುಂದಿನ ಸಂಖ್ಯೆ ಅಂದ್ರೆ ಇಲ್ಲಿ ನಾವು ಆಡ್ ಮಾಡಿದ್ರೆ ಏನಾಗುತ್ತೆ? 9 lakh ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಇದರ ಹಿಂದಿನ ಸಂಖ್ಯೆ ಅಂತ ಕೇಳಿದರೆ, ಅಫ್ಕೋರ್ಸ್ ಇದರ ಹಿಂದಿನ ಸಂಖ್ಯೆ ಯಾವುದು? 1 ಲಕ್ಷ. 1 ಲಕ್ಷ ಆಗ್ಬೇಕು ಅಂದ್ರೆ 99,999 ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, 5 ಅಂಕಿ ಸಂಖ್ಯೆಯ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯ ವ್ಯತ್ಯಾಸ. 5 ಅಂಕಿ ಸಂಖ್ಯೆಯ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ರೆ, ನೋಡಿ 5 ಅಂಕಿಯ ಸಂಖ್ಯೆಯ ಅತ್ಯಂತ ದೊಡ್ಡ ಸಂಖ್ಯೆ, ಇದು ಕೂಡ 5, ಇದು ಕೂಡ 5, ಇದು ಕೂಡ 1 2 3 4 5 ಸಂಖ್ಯೆ. ಬಟ್ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಇವೆರಡಕ್ಕೂ ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದರೆ, ನೋಡಿ 5 ಸಂಖ್ಯೆಯ ಅತ್ಯಂತ ದೊಡ್ಡ ಸಂಖ್ಯೆ ಬಂದ್ಬಿಟ್ಟು ಇದು ಎಷ್ಟು? 89,999. ಹಾಗೆ ಚಿಕ್ಕ ಸಂಖ್ಯೆಯ ವ್ಯತ್ಯಾಸ ಕೂಡ ಇದೇ ಆಗಿರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 20ನೇ ಪ್ರಶ್ನೆ. 10 - 1 is equal to 9, 100 - 1 is equal to 99. ಇನ್ನು 1000 - 1 is equal to 999. ಇದರ ನಂತರದ ವಿನ್ಯಾಸ ಅಂತ ಕೇಳಿದರೆ, ಸೊ 1 0 0 0 ಏನಾಗುತ್ತೆ? -1 is equal to 9,999 ಆಗುತ್ತೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 21ನೇ ಪ್ರಶ್ನೆ. ಸಿಂಟೆಕ್ಸ್ ಮೇಲೆ ಸೂಚಿಸಿರುವಂತಹ ಪ್ರಮಾಣದ ಪ್ರಕಾರ ಹೆಚ್ಚು ನೀರು ಹೊಂದಿರುವಂತಹ ಸಿಂಟೆಕ್ಸ್ ಎಷ್ಟು? ಹೆಚ್ಚು ನೀರು ಹೊಂದಿರುವಂತಹ, ಇದು 1.5, ಇದು 750, ಇದು 2000. ಸೊ 2000 ಲೀಟರ್ ಅಂದ್ರೆ ಮೂರನೇದು ಹೆಚ್ಚು ನೀರು ಹೊಂದಿರುವಂತಹ ಸಿಂಟೆಕ್ಸ್ ಆಗಿರುತ್ತೆ. ಓಕೆ, ಇನ್ನು 22ನೇ ಪ್ರಶ್ನೆ. 10 ಲಕ್ಷದಲ್ಲಿರುವಂತಹ ಸೊನ್ನೆಗಳ ಸಂಖ್ಯೆ ಎಷ್ಟು? 10 ಲಕ್ಷದಲ್ಲಿ ಇರುವಂತಹ ಸೊನ್ನೆಗಳ ಸಂಖ್ಯೆ 3 4 5 6. ಸೊ 6 ಸೊನ್ನೆಗಳು. ಇನ್ನು 99,999 ಮುಂದಿನ ಸಂಖ್ಯೆಯನ್ನು ಪಡೆಯಲು ಬಳಸುವಂತಹ ಸರಿಯಾದ ಕ್ರಮ. ದಿಸ್ ಇಸ್ ದ ಸರಿಯಾದ ಕ್ರಮ. ಓಕೆ, ಇನ್ನು ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದರೆ, ದಿಸ್ ಇಸ್ ರಾಂಗ್, ದಿಸ್ ಒನ್ ಇಸ್ ರೈಟ್. ಹೌದಲ್ವಾ? ಎಸ್. ಮಾನಸಳು ಈ 2 ವಸ್ತುಗಳನ್ನ ಕೊಳ್ಳೋದಕ್ಕೆ ಬೇಕಾಗುವಂತ ಹಣ ಎಷ್ಟು? 2 ವಸ್ತು ಅವಳು ತಗೋಬೇಕು ಅಂದ್ರೆ ಅವಳ ಹತ್ರ ಎಷ್ಟು ಹಣ ಇರಬೇಕು? 54,084. ಸೊ 750 4 ಸೊ 62,034 ರೂಪಾಯಿ. ಸಾರಿ, 6,234 ರೂಪಾಯಿ ಇರಬೇಕು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ನಮೂದಿಸಿರುವ ದೂರವನ್ನ ಗಮನಿಸಿದ್ರೆ, ಯಾರ್ಯಾರ ಮನೆ ಶಾಲೆಗೆ ಸಮಾನ ದೂರದಲ್ಲಿದೆ ಅಂತ ಕೇಳಿದರೆ, ಸಮಾನ ದೂರದಲ್ಲಿ ಇರುವಂತ ಮನೆ ಯಾವುದು? ಯಾರ ಮನೆ ಸಮಾನ ದೂರದಲ್ಲಿದೆ? 1 ಕಿಲೋಮೀಟರ್ ಈಸ್ ಈಕ್ವಲ್ ಟು ಎಷ್ಟು ಮೀಟರ್? 1000 ಮೀಟರ್. ಹೌದಲ್ವಾ? ಸೊ ಟೀನಾ, ಸೊ ಇಲ್ಲಿ 1 ಕಿಲೋಮೀಟರ್ ಅಂದ್ರೂ ಒಂದೇ, 100 ಮೀಟರ್ ಅಂದ್ರೂ ಒಂದೇ. ಸೊ ಹಾಗಾಗಿ 1000 ಮೀಟರ್ ಅಂದ್ರೂ ಒಂದೇ. ಸೊ ಹಾಗಾಗಿ ಟೀನಾ ಮತ್ತು ರಘು ಇವರಿಬ್ರು ಮನೆ ಹತ್ರದಲ್ಲಿದೆ, ಸಮಾನ ದೂರದಲ್ಲಿದೆ. ಹೌದಲ್ವಾ? ಸೊ 26ನೇ ಪ್ರಶ್ನೆ. ಟೀನಾ ಮತ್ತು ರಘು ಇಸ್ ದ ರೈಟ್ ಆನ್ಸರ್. ಇನ್ನು 5 kg ಸಕ್ಕರೆ ತೂಕ ಮಾಡೋದಕ್ಕೆ ಬಳಸಬಹುದಾದಂತ ಗ್ರಾಮ್ನ ತೂಕದ ಬಟ್ಟುಗಳ ಸಂಖ್ಯೆ ಎಷ್ಟು? ಇದು 500 ಗ್ರಾಮ್ ಇದೆ. ಹೌದಲ್ವಾ? 500 ಗ್ರಾಮ್ ಇದೆ. ಸೊ 5 kg ಸಕ್ಕರೆ ತೂಕ ಮಾಡಬೇಕು ಅಂದ್ರೆ ಎಷ್ಟು ಗ್ರಾಮ್ನ ತೂಕದ, ಅಂದ್ರೆ ಇಂತ 500 ಗ್ರಾಮ್ ಇಂದು ಎಷ್ಟು ಬಟ್ಟುಗಳನ್ನ ಯೂಸ್ ಮಾಡಬೇಕು? 500 + 500 1 kg ಆಗುತ್ತೆ. ಹೌದಲ್ವಾ? ಸೊ ಇದೇ ತರ ಎಷ್ಟು ಬಟ್ಟು ಒಂದ್ಸಲಿ 2 ಸರಿ ಇಟ್ರೆ ಎಷ್ಟಾಗುತ್ತೆ? 1 kg ಆಗುತ್ತೆ. ಸೊ 10 ಬಟ್ಟುಗಳು ಬೇಕು. ಹೌದಲ್ವಾ? ಸೊ ಸರಿಯಾದಂತ ಆಪ್ಷನ್ ಏನು? 10 ಇಸ್ ದ ರೈಟ್ ಆನ್ಸರ್. ದರ ಪಟ್ಟಿಯನ್ನ ಗಮನಿಸಿ. 4 ಜನ ಗೆಳೆಯರು ತಲಾ ಒಂದೊಂದರಂತೆ ತಾವು ತಿಂದ ಬೆಣ್ಣೆ ದೋಸೆಗೆ ಹೋಟೆಲಿನವರಿಗೆ ಕೊಡಬೇಕಾದಂತ ಒಟ್ಟು ಹಣ ಎಷ್ಟು?
ನೋಡಿ ತಲಾ ಒಂದೊಂದರಂತೆ ತಾವು ತಿಂದಂತಹ ಬೆಣ್ಣೆ ದೋಸೆ. ಇಲ್ಲಿ ಬೆಣ್ಣೆ ದೋಸೆ ಎಷ್ಟಿದೆ? 80 ರೂಪಾಯಿ ಇದೆ. 4 ಜನ ಗೆಳೆಯರು ಹೋಗಿದ್ದಾರೆ. ಓಕೆ, ಸೊ ಒಟ್ಟು ಹಣ ಎಷ್ಟು? ಸೊ 320 ರೂಪಾಯಿ ಅವರು ಪಾವತಿಸ್ಬೇಕಾಗತ್ತೆ. ಓಕೆ, ಇನ್ನು 29ನೇ ಪ್ರಶ್ನೆ. ಚಿತ್ರದಲ್ಲಿನ ಚೀಲದ ತೂಕವನ್ನ ಗ್ರಾಮ್ಗಳಲ್ಲಿ ಬರೆದಾಗ, ಗ್ರಾಮ್, ಸೊ ಇದು ಕೂಡ 500 ಗ್ರಾಮ್ ಅಂಡ್ ಇದು 1000 ಗ್ರಾಮ್ ಆಗುತ್ತೆ. ಸೊ 1500 ಗ್ರಾಮ್ ಒಟ್ಟು. ಸೊ ಒಟ್ಟೆಷ್ಟಾಗುತ್ತೆ? 29ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ 1500 ಗ್ರಾಮ್. ಓಕೆ, ಸಾನಿಕಾ ಪ್ರತಿದಿನ ಒಂದು ಕಾದಂಬರಿಯನ್ನ ಒಟ್ಟು 12 ಪುಟಗಳನ್ನ ಓದಿದ್ರೆ ಮೇ ತಿಂಗಳಲ್ಲಿ ಓದಿದಂತಹ ಪುಟಗಳ ಸಂಖ್ಯೆ ನೋಡಿ. ಈಗ ನೋಡಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ನಲ್ಲಿ ಏನಾಗುತ್ತೆ? 31 ದಿನಗಳು ಬರುತ್ತೆ, ಹೌದಲ್ವಾ? ಸೊ 31 ದಿನಗಳಲ್ಲಿ ಅವಳು ಏನ್ ಮಾಡ್ತಾಳೆ? ಪ್ರತಿದಿನ 12 ಪುಟಗಳನ್ನ ಓದ್ತಾಳೆ. ಸೊ ಹಾಗಾದ್ರೆ ಎಷ್ಟು? 2 2 3 6, 1 1 1, 1 3 3, ಸೊ 273. ಸೊ ಎಷ್ಟಾಗುತ್ತೆ? 372. ಮೇ ತಿಂಗಳಲ್ಲಿ ಓದಿದಂತ ಪುಟಗಳ ಸಂಖ್ಯೆ 372. 2024ನೇ ಇಸ್ವಿ ಅಧಿಕ ವರ್ಷವೇ? ಇದನ್ನ ಕಂಡು ಹಿಡಿಯುವಂತ ವಿಧಾನ ಹೇಗೆ ಅಂತ ಕೇಳಿದರೆ, 4ರಿಂದ ನಿಶೇಷವಾಗಿ ಭಾಗವಾದ್ರೂ ಕೂಡ ನಮ್ಗೆ ಅಧಿಕ ವರ್ಷ ಹೌದಲ್ಲ ಅಂತ ಗೊತ್ತಾಗುತ್ತೆ. ಫೆಬ್ರವರಿ ತಿಂಗಳು 29 ದಿನಗಳನ್ನ ಹೊಂದಿರಬೇಕು, ಹಾಗಿದ್ರು ಕೂಡ ಅದನ್ನ ನಾವು ಅಧಿಕ ವರ್ಷ ಅಂತ ಹೇಳ್ತೀವಿ. ವರ್ಷಕ್ಕೆ 366 ದಿನಗಳನ್ನ ಹೊಂದಿರಬೇಕು, ಹೀಗಿದ್ರು ಕೂಡ ನಾವು ಅದನ್ನ ಅಧಿಕ ವರ್ಷ ಅಂತ ಹೇಳ್ತೀವಿ. ಸೊ ಮೇಲಿನ ಎಲ್ಲವೂ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಚಿತ್ರದಲ್ಲಿನ ಪೆನ್ಸಿಲ್ನ ಉದ್ದವನ್ನ ಮಿಲಿಮೀಟರ್ ನಲ್ಲಿ ಬರೆದಾಗ ನೋಡಿ, ಇಲ್ಲಿ 0 ಇಂದ ಅದು 12 ವರೆಗೂ ಇದೆ, ಹೌದಲ್ವಾ? ಅಂದ್ರೇನು 12 ಸೆಂಟಿಮೀಟರ್ ಇದೆ. ಅದನ್ನು ನಾವು ಮಿಲಿಮೀಟರ್ ಅಲ್ಲಿ ಬರೆದಾಗ ಯಾವ ರೀತಿ ಬರಿಬಹುದು ಅಂತ ಕೇಳಿದರೆ, ಸೊ ಅದನ್ನ ಮಿಲಿಮೀಟರ್ ಅಲ್ಲಿ ಬರೆದಾಗ 120 ಮಿಲಿಮೀಟರ್ ಅಂತ ಹೇಳಿ ನಾವು ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ. 120 ಮಿಲಿಮೀಟರ್ ಅಂತ ಹೇಳಿ. ಓಕೆ, 6 ಲೀಟರ್ ಹಾಲಿನ ಕ್ಯಾನ್ ತುಂಬೋದಕ್ಕೆ 500 ಮಿಲಿಲೀಟರ್ನ ಎಷ್ಟು ಹಾಲಿನ ಪ್ಯಾಕೆಟ್ಗಳು ಬೇಕು? ಈಗ 6 ಲೀಟರ್ ಹಾಲಿನ ಕ್ಯಾನ್ ತುಂಬಬೇಕಂದ್ರೆ 1 ಲೀಟರ್ ಈಸ್ ಈಕ್ವಲ್ ಟು 100,000 ಮಿಲಿಲೀಟರ್, ಹೌದಲ್ವಾ? 1 ಲೀಟರ್ ಈಸ್ ಈಕ್ವಲ್ ಟು 1000 ಮಿಲಿಲೀಟರ್. ಸೊ ಇಲ್ಲಿ 6 ಲೀಟರ್ ಅಂತ ಹೇಳಿದ್ರೆ 6000 ಮಿಲಿಲೀಟರ್ ಬೇಕು. ಸೊ 500 ಮಿಲಿಲೀಟರ್ನಷ್ಟು ಹಾಲಿನ ಪ್ಯಾಕೆಟ್ಗಳು ಎಷ್ಟು ಬೇಕು ಅಂತ ಕೇಳಿದ್ದಾರೆ. ಸೊ 500 ಅಂತ ಹೇಳಿದ್ರೆ ಇಲ್ಲಿ 2, ಸೊ 12 ಬೇಕಾಗುತ್ತೆ. ಸೊ 12 ಪ್ಯಾಕೆಟ್ಗಳು ಸೇರಿದ್ರೆ 6000 ಮಿಲಿಲೀಟರ್ ಹಾಲಿನ ಕ್ಯಾನ್ ತುಂಬೋದಕ್ಕೆ ಆಗುತ್ತೆ. ಓಕೆ, ಹೇಮಾ ಸೈಕಲಿನಲ್ಲಿ ತನ್ನ ಅಜ್ಜಿ ಮನೆ ತಲುಪೋದಕ್ಕೆ ಅರ್ಧ ಗಂಟೆ ತೆಗೆದುಕೊಂಡ್ರೆ ಮನು ಬೈಕಿನಲ್ಲಿ 1/4 ಗಂಟೆ ತಲುಪ್ತಾನೆ. ಅವರಿಬ್ರು ತೆಗೆದುಕೊಂಡ ಒಟ್ಟು ಸಮಯವನ್ನ ನಾವು ನಿಮಿಷಗಳಲ್ಲಿ ಬರೆದಾಗ ಅಂತ ಇದೆ. ಹೇಮಾ ಸೈಕಲ್ ನಲ್ಲಿ ತನ್ನ ಅಜ್ಜಿ ಮನೆ ತಲುಪೋದಕ್ಕೆ ಅರ್ಧ ಗಂಟೆ ಅಂದ್ರೇನು? 30 ನಿಮಿಷ, ಹೌದಲ್ವಾ? ಸೊ ಹಾಗಾಗಿ ಓಕೆ, ಅವಳು 30 ನಿಮಿಷ ತೆಗೆದುಕೊಂಡ್ರೆ ಮನು ಬೈಕಿನಲ್ಲಿ 1/4 ಗಂಟೆ ಅಂದ್ರೇನು? 15 ನಿಮಿಷ ತಲುಪ್ತಾನೆ. ಅವರಿಬ್ಬರು ತೆಗೆದುಕೊಂಡ ಒಟ್ಟು ಸಮಯ ಅಂತ ಹೇಳಿದಾಗ 45 ನಿಮಿಷ ಆಗುತ್ತೆ. ಓಕೆ, 35ನೇ ಪ್ರಶ್ನೆ. ಕಿರಣ ಮತ್ತು ಅರುಣರ ಬಳಿ 15,550 ರೂಪಾಯಿಗಳಿದೆ. ಅದರಲ್ಲಿ ಅವರು ಕೆಳಗಿನ ಬಟ್ಟೆಗಳನ್ನ ಖರೀದಿಸಿದ್ರೆ ಅವರ ಬಳಿ ಉಳಿದ ಹಣ ಎಷ್ಟು? ನೋಡಿ, 2,850, 3,700, 4,325. ಸೊ ಒಟ್ಟಾರೆಯಾಗಿ ಅವರು 10,875ರಷ್ಟು ಖರೀದಿ ಮಾಡ್ತಾರೆ. ಅವ್ರ ಹತ್ರ ಇದ್ದಿದ್ದು 15,550. ಸೊ ಎಲ್ಲವನ್ನು ನೋಡಿದಾಗ ಅಲ್ಲಿ ಎಷ್ಟು ಉಳಿಯುತ್ತೆ? ಸೊ 6,775 ಆಗುತ್ತೆ. 4,675 ಆಗುತ್ತೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನವ್ಯ ಒಂದು ಕಾಮಿಕ್ ಪುಸ್ತಕವನ್ನ ನೋಡಿ
9:30 ಅಷ್ಟು ಅಂದ್ರೆ 9:30 ಟೈಮ್ಗೆ ಸಮಯ 9:30 ಆಗಿರುತ್ತೆ, ಅವಾಗ ಓದೋದಕ್ಕೆ ಪ್ರಾರಂಭಿಸ್ತಾಳೆ. ಪುಸ್ತಕವನ್ನು ಓದಿ ಮುಗಿಸೋದಕ್ಕೆ ಅವಳಿಗೆ 1 ಗಂಟೆ 30 ನಿಮಿಷ ತೆಗೆದುಕೊಳ್ತಾಳೆ. ಓಕೆ, ಅಂದ್ರೇನು 11 ಗಂಟೆ ಆಗಿರುತ್ತೆ ಟೈಮ್. ಸೊ ಹಾಗಾದ್ರೆ ಪುಸ್ತಕ ಓದಿ ಮುಗಿಸಿದಂತ ಸಮಯ ಸೂಚಿಸುವಂತಹ ಗಡಿಯಾರ ಅಂತ ಇದೆ. ಸೊ 11 ಗಂಟೆ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 37ನೇ ಪ್ರಶ್ನೆ, ಚಿತ್ರದಲ್ಲಿ ಒಟ್ಟು ಬಾಳೆಹಣ್ಣುಗಳ ಸಂಖ್ಯೆಯನ್ನ ಸೂಚಿಸುವಂತ ಕ್ರಿಯೆ. 1 2 3 4 5 1 2 3 4 ಎಲ್ಲವೂ ಕೂಡ ಎಷ್ಟಿದೆ? 5 5 ಇದೆ, ಹೌದಲ್ವಾ? ಒಟ್ಟು ಬಾಳೆಹಣ್ಣುಗಳ ಸಂಖ್ಯೆಯನ್ನ ಸೂಚಿಸುವಂತ ಕ್ರಿಯೆ 1 2 3 4. ಇಲ್ಲಿ ಒಂದೊಂದು ಎಷ್ಟಿದೆ? 1 2 3 4 5 ಇದೆ, ಹೌದಲ್ವಾ? ಇಂಥ ಹಣ್ಣುಗಳು ಪಾರ್ಟ್ಸ್ ಎಷ್ಟಿದೆ? 1 2 3 4 ಇದೆ. ಸೊ ಇಂಟು 4, ಸೊ ಟೋಟಲ್ 20 ಬಾಳೆಹಣ್ಣುಗಳು. ಸೊ 5 into 4 is the right answer. ಓಕೆ, ಸೊ ಇಲ್ಲಿಯವರೆಗೂ ನಾವು ಎಷ್ಟು 37 ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಸೊ ಮುಂದಿನ ತರಗತಿಯಲ್ಲಿ ಸಮಸ್ಯೆಗಳನ್ನ ಬಿಡಿಸರಿ ಅಂತ ಇದೆಯಲ್ಲ, ಈ ಪಾರ್ಟ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.